ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚವ್ಹಾಣ್ ಟ್ರಂಪ್ ನಮ್ಮ ದೇಶದ ಪ್ರಧಾನಿ ಮೋದಿಯವರನ್ನ ಅಪಹರಿಸುತ್ತಾರಾ ಅಂತೆ ಕೆಲ ದಿನಗಳ ಹಿಂದೆ ಕೇಳಿದ್ರು. ಇದು ರಾಜಕೀಯ ವಲಯದಲ್ಲಿ ತುಂಬಾ ಪ್ರಶ್ನೆಗಳನ್ನು ಸಹಿತ ಹುಟ್ಟುಹಾಕಿತ್ತು. ಅದರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ವೆನಿಜುವೆಲಾ ಅಧ್ಯಕ್ಷ ಮಾದುರೋನನ್ನ ಎತ್ತಾಕಿಕೊಂಡು ಹೋದ ಹಾಗೆ ಮೋದಿಯವರನ್ನ ಎತ್ತಾಕೊಂಡು ಹೋಗ್ಬಹುದಾ? ಮೋದಿ ಟ್ರಂಪ್ ಮಾತು ಕೇಳುತ್ತಿಲ್ಲ. 100-200% ಟಾರಿಫ್ ಹೇರಿದ್ರು, ಡೋಂಟ್ ಕೇರ್ ಹೇಳ್ತಿದ್ದಾರೆ. ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂದ್ರು, ತಗೋತಿದ್ದಾರೆ. ಇದರಿಂದ ಟ್ರಂಪ್ ಕೆರಳಿ ಮೋದಿಗೆ ಏನಾದರೂ ಮಾಡಬಹುದಾ? ಇಂಥದ್ದೊಂದು ಆದರೆ ಹೋದರೆ ಎನ್ನುವ ಸ್ಪೆಕ್ಯುಲೇಷನ್ಗಳು ತುಂಬಾ ಹರಿದಾಡ್ತಾ ಇವೆ. ವೆನಿಜುವೆಲಾ ಅಧ್ಯಕ್ಷ ಮಾದುರೋರನ್ನ ಟ್ರಂಪ್ ಕಿಡ್ನಾಪ್ ಮಾಡಿದ್ದು ಸಣ್ಣ ಘಟನೆ ಏನಲ್ಲ. ಬಹುಶಃ ಅಮೆರಿಕ ಚಂದ್ರನ ಮೇಲೆ ಕಾಲಿಟ್ಟಿದ್ದೇನೆ ಎಂದು ಹೇಳಿಕೊಂಡಾಗ ಜಗತ್ತು ಹೇಗೆ ಬೆಕ್ಕಸ ಬೆರಗಾಗಿತ್ತೋ ಅಂಥದೇ ಬೆರಗು ತಲ್ಲನ ಮೂಡಿಸಿದ ಇನ್ನೊಂದು ಘಟನೆ ಎಂದರೆ ಅದು ವೆನಿಜುವೆಲಾ ಆಪರೇಷನ್. ಟ್ರಂಪ್ನ ಗುಂಡಾಗಿರಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಬೇರೊಂದು ಹೈಟ್ಗೆ ತಲುಪಿದೆ. ವರ್ಲ್ಡ್ ಆರ್ಡರ್ನಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಏನೋ ಬದಲಾಗಿದೆ. ಜಗತ್ತು ಮತ್ತೆ ಅಮೆರಿಕವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಆಗಿದೆ. ಅನೇಕ ದೇಶಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಮೂರನೇ ಮಹಾಯುದ್ಧದ ಮಾತುಗಳು ಕೇಳಿ ಬರುತ್ತಿವೆ. ಇನ್ನೂ ಅನೇಕ ದೇಶಗಳು ತಾವು ಇಂಥದೇ ಆಪರೇಷನ್ ನಡೆಸುವ ಬಗ್ಗೆ ಕೂಡ ಯೋಚಿಸುತ್ತಿವೆ. ಇದೆಲ್ಲದರ ನಡುವೆ ಪದೇ ಪದೇ ಕೇಳಿ ಬರ್ತಿರೋ ಪ್ರಶ್ನೆ, ಟ್ರಂಪ್ ಮೋದಿಯವರನ್ನ ಕೂಡ ಹೀಗೆಯೇ ಕಿಡ್ನಾಪ್ ಮಾಡಬಹುದಾ ಎಂದು. ಎಷ್ಟೊಂದು ಆಂಗಲ್ಸ್ ಇವೆ ಈ ವಿಚಾರದಲ್ಲಿ ಅಂತ ನೋಡೋದಾದ್ರೆ, ಮೊದಲು ಅಮೆರಿಕ ಹೇಳಿದ್ದೇನೆಂದರೆ ಮಾದುರೋ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವದ ಹತ್ಯೆ ಮಾಡಿದ್ದಾನೆ, ಹೀಗಾಗಿ ವೆನಿಜುವೆಲಾವನ್ನ ಬಚಾವ್ ಮಾಡಲು ಹೀಗೆ ಮಾಡಲಾಯಿತು ಎಂದು. ಆಮೇಲೆ ಇನ್ನೊಂದು ವರ್ಷನ್ ಬಂತು, ವೆನಿಜುವೆಲಾ ಅಮೆರಿಕಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇತ್ತು, ಅದಕ್ಕಾಗಿ ಹೀಗೆ ಮಾಡಿದೆವೆ ಎಂದು. ವೆನಿಜುವೆಲಾದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಇನ್ನೊಂದು ಕಾರಣವನ್ನ ಸಹಿತ ನೀಡಲಾಯಿತು. ವೆನಿಜುವೆಲಾದಲ್ಲಿ ಸಿಗುವ ಅಪಾರ ತೈಲವನ್ನ ವಶಪಡಿಸಿಕೊಳ್ಳಲು ಅಮೆರಿಕ ಹೀಗೆ ಮಾಡಿತು ಎನ್ನಲಾಯಿತು. ಆದರೆ ವಿಷಯ ಇದ್ಯಾವುದೂ ಅಲ್ಲ. ವಿಷಯ ಚೀನಾ. ಚೀನಾ ಇತ್ತೀಚೆಗೆ ವೆನಿಜುವೆಲಾಕ್ಕೆ ಹತ್ತಿರವಾಗಿತ್ತು, ಅಪಾರ ಶಸ್ತ್ರಾಸ್ತ್ರಗಳನ್ನು ನೀಡಿತ್ತು, ಅಂಡರ್ ವಾಟರ್ ಸಿ ಸರ್ವೆಲೆನ್ಸ್ ನೀಡಿತ್ತು, ಅಂಡರ್ ವಾಟರ್ ಡ್ರೋನ್ಗಳನ್ನ ಸಹಿತ ನೀಡಿತ್ತು. ಇದೆಲ್ಲದರ ಮೂಲಕ ಅಮೆರಿಕದ ಸಿಪ್ಗಳ ಮೂವ್ಮೆಂಟ್ ಚೀನಾ ವಾಚ್ ಮಾಡುತ್ತಿತ್ತು. ಚೀನಾ ಈಗಾಗಲೇ ಲ್ಯಾಟಿನ್ ಅಮೆರಿಕದ ಎಲ್ಲ ಕಡೆ ಅತಿಕ್ರಮಣ ಮಾಡಿಯಾಗಿದೆ. ಅಮೆರಿಕಕ್ಕೆ ತನ್ನದೇ ಹಿತ್ತಲಿನಲ್ಲಿ ಇನ್ನೊಂದು ಪಶು ಬಂದು ಮೇಯುವುದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಜಾಗತಿಕ ಮಟ್ಟದಲ್ಲಿ ತನ್ನ ಸ್ಥಾನಮಾನ ಕುಸಿಯುವುದು ಅಮೆರಿಕಕ್ಕೆ ಸುತಾರಂ ಇಷ್ಟವೇ ಇರಲಿಲ್ಲ. ಮತ್ತೆ ತನ್ನ ಸುಪ್ರಿಮಸಿ ಕಾದುಕೊಳ್ಳಲೇಬೇಕಿತ್ತು. ಕೇವಲ 30 ನಿಮಿಷಗಳಲ್ಲಿ ವೆನಿಜುವೆಲಾದ ಆಡಳಿತವನ್ನ ಒಂದು ಸಣ್ಣ ಯುದ್ಧವನ್ನ ಮಾಡದೆ ಬದಲಾಯಿಸಿ ಬಿಟ್ಟಿತು ಅಮೆರಿಕ. ಇನ್ನು ಆರ್ಥಿಕವಾಗಿ ಕುಸಿದಿರುವ ಅಮೆರಿಕಕ್ಕೆ ಈಗ ಉಳಿದಿರುವುದೇ ಎರಡೇ ದಾರಿ. ಒಂದು, ಜಗತ್ತನ್ನ ಸದಾ ಯುದ್ಧದಲ್ಲೇ ಇರಿಸುವುದು. ಎರಡನೆಯದು, ತೈಲ ಸಂಪತ್ತನ್ನ ವಶಪಡಿಸಿಕೊಳ್ಳೋದು. ವೆನಿಜುವೆಲಾ ಈ ಎರಡೂ ಉದ್ದೇಶಕ್ಕೂ ಸರಿಯಾದ ದೇಶ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿ ಟ್ರಂಪ್ ಈ ಹಾವಳಿ ಎಬ್ಬಿಸಿದ್ದಾನೆ ಅಂತ ಹೇಳ್ಬೋದು. ಹಾಗಾದರೆ ಭಾರತದಲ್ಲೂ ಇದನ್ನೇ ಮಾಡಿ ಬಿಡಬಹುದಲ್ಲ? ಟ್ರಂಪ್ ಹೆಲಿಕಾಪ್ಟರ್ ಭಾರತಕ್ಕೆ ಬಂದು ಮೋದಿಯವರನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗುವುದಂತೂ ಇಂಪಾಸಿಬಲ್. ಏಕೆಂದರೆ ಭಾರತ ವೆನಿಜುವೆಲಾ ತರ ಚಿಕ್ಕ ದೇಶವಲ್ಲ. ಭಾರತದ ಆರ್ಮಿ ತುಂಬಾ ಬಲಿಷ್ಠವಾಗಿದೆ. ಇಲ್ಲಿನ ರಡಾರ್ ಸಿಸ್ಟಮ್, ಪವರ್ ಹೌಸ್ಗಳು ವೆನಿಜುವೆಲಾದಷ್ಟು ದುರ್ಬಲವಲ್ಲ. ಹೀಗಾಗಿ ಅಂತ ಸಾಧ್ಯತೆಗಳು ತುಂಬಾ ಕಡಿಮೆ. ತುಂಬಾ ಕಡಿಮೆ ಅನ್ನೋದು ಏನಿಲ್ಲ, ಇಲ್ಲವೇ ಇಲ್ಲ ಅಂತೇಳಿ ಹೇಳ್ಬೋದು. ಇಲ್ಲಿ ಇನ್ನೊಂದು ಗಮನಿಸಬೇಕು ಏನೆಂದರೆ, ಯಾರ ಬಳಿ ಅಟಾಮಿಕ್ ಪವರ್ ಇದೆಯೋ ಅಮೆರಿಕ ಅಂತವರ ಸುದ್ದಿಗೆ ಹೋಗೋದೇ ಇಲ್ಲ. ಭಾರತದ ಬಳಿ ಅಣುಬಾಂಬ್ಗಳಿವೆ. ಹೀಗಾಗಿ ಅಮೆರಿಕ ಭಾರತದ ಜೊತೆ ನೇರವಾದ ಡರ್ಟಿ ಗೇಮ್ಗೆ ಇಳಿಯೋದಿಲ್ಲ. ಆದರೆ ಡರ್ಟಿ ಗೇಮ್ ಪ್ಲೇ ಮಾಡಿಯೇ ಮಾಡುತ್ತದೆ. ಏಕೆಂದರೆ ಅಮೆರಿಕ ಹೇಳಿದಂತೆ ಕೇಳಿದರೆ ಫೈನ್, ಇಲ್ಲವೇ ಅಮೆರಿಕವನ್ನ ಫಾಲೋ ಮಾಡಿದರೂ ಫೈನ್, ಇಲ್ಲ ಎಂದರೆ ರಿಸೈಮ್ ಚೇಂಜ್ ಮಾಡುತ್ತೆ. ಅಮೆರಿಕ ತನ್ನ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಅನ್ನ ಫುಲ್ಫಿಲ್ ಮಾಡಿಕೊಳ್ಳಲು ಯಾವ ಲೆವೆಲ್ಗೆ ಬೇಕಾದರೂ ಹೋಗಬಹುದು. ಈಗಾಗಲೇ ಮೋದಿ ನನ್ನ ಸಂತೋಷಗೊಳಿಸುತ್ತಿಲ್ಲ ಎಂದು ಸಣ್ಣಗೆ ಗುಡುಗಿದ್ದಾನೆ ಟ್ರಂಪ್. ಭಾರತದ ನೆಲವನ್ನ ಆಕ್ರಮಿಸಿ ಸಾಂಪ್ರದಾಯಿಕ ಮಿಲಿಟರಿ ಆಪರೇಷನ್ ಮೂಲಕ ಭಾರತವನ್ನ ಅಲ್ಲಾಡಿಸಲು ಅಮೆರಿಕ ಯಾವತ್ತೂ ಬರೋದಿಲ್ಲ. ಆದರೆ ಅವರು ನಮ್ಮ ಚುನಾವಣಾ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಬೀರಲಿದ್ದಾರೆ. ಈಗಾಗಲೇ ವೋಟ್ ಚೋರಿ ಎಂಬ ಅಭಿಯಾನ ಶುರುವಾಗಿದೆ. ಅಮೆರಿಕದ ಡೀಪ್ ಸ್ಟೇಕ್ ಆಕ್ಟಿವ್ ಆಗೇ ಇರುತ್ತದೆ. ನ್ಯಾಷನಲಿಸಂಗೆ ವಿರುದ್ಧವಾದ ನರೇಷನ್ ಯಾವಾಗಲೂ ನಡೆಯುತ್ತಿರುತ್ತದೆ. ಇದನ್ನ ನಮ್ಮಲ್ಲಿರುವಂತಹ ಪೊಲಿಟಿಕಲ್ ಲೀಡರ್ಸ್ ಬಳಸಿಕೊಂಡು ಅಮೆರಿಕ ನಮ್ಮ ದೇಶವನ್ನು ಅಸ್ಥಿರಗೊಳಿಸುವ ಕೆಲಸಕ್ಕೆ ವೇಗ ನೀಡಲಿದೆ, ಡೌಟೇ ಬೇಡ. ಇದ್ದುದರಲ್ಲಿ ಸಮಾಧಾನ ಏನೆಂದರೆ ದೇಶಕ್ಕೆ ಬಲಿಷ್ಠವಾದ ನಾಯಕತ್ವ ಇದೆ. ಒಂದು ವೇಳೆ ನಾಳೆ ಮೋದಿಜಿಯವರ ಇಲ್ಲದಿದ್ದರೂ ಇನ್ನೊಬ್ಬ ಸಮರ್ಥ ನಾಯಕನನ್ನ ಕೂರಿಸಬಲ್ಲ ತಾಕತ್ತು ನಮ್ಮ ದೇಶಕ್ಕೆ ಇದೆ. ಭಾರತ ಇದುವರೆಗೂ ಅಮೆರಿಕಕ್ಕೆ ಮಂಡಿಯೂರಿಲ್ಲ. ಮುಂದಿನ ದಿನಗಳಲ್ಲಿ ಅಮೆರಿಕ ತನ್ನ ವೆನಿಜುವೆಲಾ ಆಯಿಲ್ ಅನ್ನ ಖರೀದಿಸುವಂತೆ ಭಾರತದ ಮೇಲೆ ಬೇರೆ ಬೇರೆ ತರಹದ ಒತ್ತಡಗಳನ್ನು ಹೇರಬಹುದು. ಆಡಳಿತದ ಬದಲಾವಣೆಗಂತೂ ಅಮೆರಿಕ ಪ್ರಯತ್ನಿಸುತ್ತದೆ. ಮೋದಿಜಿ ಮತ್ತು ಟೀಮ್ ಜಿಯೋ ಪಾಲಿಟಿಕ್ಸ್ನ ಅಪಾರ ಒತ್ತಡವನ್ನು ತಡೆದುಕೊಂಡು ಸ್ವತಂತ್ರವಾದ ವಿದೇಶಿ ನೀತಿಯನ್ನ
ಪಾಲಿಸಿಕೊಂಡು ಬರುತ್ತಿದೆ ಈಗಲಾದರೂ. ಅಮೆರಿಕ ಮತ್ತೆ ಅಗ್ರೆಸಿವ್ ಮೋಡ್ಗೆ ವಾಪಸ್ ಬಂದಿರುವುದರಿಂದ ಮುಂದಿನ ದಿನಗಳ ಬೆಳವಣಿಗೆಯನ್ನ ಕಾದು ನೋಡಬೇಕು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.